ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 6 ವರ್ಷಕ್ಕೆ ಯತ್ನಾಳ್ ಉಚ್ಚಾಟನೆ ಹೊತ್ತಲ್ಲೇ ಮೋದಿ ಭೇಟಿಯಾದ ವಿಜಯೇಂದ್ರ. ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ವಿಜಯೇಂದ್ರ ದಾರಿ ಕ್ಲಿಯರಾ ಇಲ್ವಾ? ವಿಜಯೇಂದ್ರಗೆ ಪಟ್ಟ ಫಿಕ್ಸ್ ಅನ್ನೋ ಮೆಸೇಜೇ ಕೊಟ್ಟಿರೋದಾ ಉಚ್ಚಾಟನೆ ಮೂಲಕ ಅನ್ನೋದ್ರ ಬಗ್ಗೆ ಅನುಮಾನಗಳಿವೆಯಲ್ಲ, ಆ ಬಗ್ಗೆ ಬೆಳವಣಿಗೆ ಆಗ್ತಾ ಇರೋದು. ಈಗ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯಕ್ಕೀಗ ಕರ್ನಾಟಕ ಬಿಜೆಪಿಯಲ್ಲಿ ಕೊನೆಗೂ ಒಂದು ನಿರ್ಧಾರ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ. ಯಾಕಂದ್ರೆ ವರ್ಷಗಟ್ಲೆ ಕಾಯಿಸಿದ್ದಾಯ್ತು. ಹೈಕಮಾಂಡ್ ವರ್ಷಗಟ್ಲೆ ಯಾಕೆ ವೇಟ್ ಮಾಡ್ತು? ಈ ಕ್ರಮ ತಗೊಳ್ಳೋದಾಗಿದ್ರೆ ಇದನ್ನು ಯಾವತ್ತೂ ತಗೊಳ್ಬಹುದಿತ್ತಲ್ವಾ? ಯತ್ನಾಳ್ ಅವತ್ತು ಹೀಗೆ ಇದ್ರು, ಇವತ್ತು ಹಾಗೆ ಇದ್ದಾರೆ, ಏನೂ ಬದಲಾವಣೆ ಇಲ್ಲ. ಆದರೆ ಇಷ್ಟು ದಿನ ಕಾದಿದ್ದೇಕೆ? ಬೇರೆ ಬೇರೆ ಆಫರ್ಗಳನ್ನು ಕೊಟ್ಟು, ಸ್ಥಾನಮಾನದ ಭರವಸೆಗಳನ್ನು ಕೊಟ್ಟು ಮನವೊಲಿಸೋ ಪ್ರಯತ್ನ ನಡೀತಿತ್ತಾ ಇದ್ರ ನಡುವೆ ಅನ್ನೋದಷ್ಟೇ ಇಲ್ಲಿ ಕಾಣಿಸೋ ವಿಚಾರ. ಅದು ಬಿಟ್ಟರೆ ಇಷ್ಟು ದಿನಗಳ ಕಾದು ಆ್ಯಕ್ಷನ್ ತೊಗೊಂಡಿದೆ, ಅದು ಕೂಡ ಬಿಗ್ ಆ್ಯಕ್ಷನ್ ತೊಗೊಂಡಿದೆ. ಈಗಲೂ ಒಂದಿಷ್ಟು ಡ್ಯಾಮೇಜ್ ಆಗಬಹುದು ಪಕ್ಷಕ್ಕೆ. ಯತ್ನಾಳ್ ಆ್ಯಂಡ್ ಟೀಮ್ ಏನಾದರೂ ಹೋದರೆ, ಅಥವಾ ಟೀಮ್ ಹೋಗದೆ ಉಳ್ಕೊಂಡ್ರು ಕೂಡ ಒಳಗೊಳಗೆ ಇದ್ಕೊಂಡು ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಈ ಡ್ಯಾಮೇಜ್ ಅವತ್ತು ತೊಗೊಂಡಿದ್ರು ಆಗ್ತಿತ್ತು, ನಿರ್ಧಾರ ತೊಗೊಂಡು ಬಿಡಬಹುದಿತ್ತು ಅನ್ನೋ ಥರದ ಒಂದು ಚರ್ಚೆ ಶುರುವಾಗಿದೆ. ಈಗ ವಿಜಯೇಂದ್ರ ಕಥೆ ಮುಂದೇನು? ವಿಜಯೇಂದ್ರ ಅಧ್ಯಕ್ಷ ಕುರ್ಚಿ ಗಟ್ಟಿ ಅನ್ನುವಂಥ ನಿರ್ಧಾರ ತಗೊಂಡ ಮೇಲೇ ಯತ್ನಾಳ್ ಉಚ್ಚಾಟನೆಯ, ಅಥವಾ ಯತ್ನಾಳ್ ಬಣದವ್ರಿಗೆ ನೋಟಿಸ್ ಕೊಟ್ಟು ವಿಜಯೇಂದ್ರ ಟೀಮ್ಗೂ ನೋಟಿಸ್ ಕೊಟ್ರಲ್ಲ, ಯತ್ನಾಳ್ ಟೀಮ್ ಸಂಭ್ರಮಿಸ್ತಾ ಇತ್ತು, ರಾಜ್ಯಾಧ್ಯಕ್ಷರ ಟೀಮ್ಗೂ ನೋಟಿಸ್ ಬಂತು, ಇನ್ನು ನಾವು ಅಂದುಕೊಂಡಿದ್ದಾಗತ್ತೆ ಅಂತ. ಸಂಜೆ ಹೊತ್ತಿಗೆ ಇಷ್ಟು ದೊಡ್ಡ ಆಘಾತ ಕಾದಿದೆ ಅಂತ ಬುಧವಾರ ಯತ್ನಾಳ್ ಬಣದ ಯಾವ ನಾಯಕನೂ ಅಂದ್ಕೊಂಡಿರಲಿಲ್ಲ. ಅಷ್ಟು ದೊಡ್ಡ ಆಘಾತ ಕೊಟ್ಟಿದೆ. ಈಗ ವಿಜಯೇಂದ್ರ ಇದೇ ಹೊತ್ತಲ್ಲಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿರೋದು. ಪ್ರಧಾನಿಗಳು ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ, ಆದರೆ ಇದು ರಾಜಕೀಯ ಚರ್ಚೆ ಆಗಿರಲಿಲ್ಲ. ಬದಲಾಗಿ ವಿಜಯೇಂದ್ರ ಕುಟುಂಬದ, ಅಂದರೆ ಯಡಿಯೂರಪ್ಪನವರ ಕುಟುಂಬದ ಒಂದು ಮದುವೆನೋ ಅಥವಾ ಏನೋ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡೋದಕ್ಕೆ ಹೋಗಿರೋದು. ಆದರೆ ಆ ಹೊತ್ತಲ್ಲಿ ಮೋದಿ ಭೇಟಿಗೆ ಅವಕಾಶ ಸಿಕ್ಕಿದೆ. ಅಲ್ಲೊಂದು ಸಂದೇಶ ರವಾನೆ ಮಾಡುವಂಥ ಪ್ರಯತ್ನ ಕೂಡ ವಿಜಯೇಂದ್ರ ಮತ್ತು ಕುಟುಂಬದಿಂದ ಆದಂತೆ ಕಾಣಿಸ್ತಾ ಇರೋದು. ವಿಜಯೇಂದ್ರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದರು. ಸ್ವತಃ ಮೋದಿ ಅವ್ರನ್ನೂ ಕೂಡ ಇತ್ತೀಚೆಗಷ್ಟೇ ಭೇಟಿಯಾಗಿದ್ರು. ಅಮಿತ್ ಶಾ ಅವ್ರನ್ನ ಭೇಟಿಯಾದರು. ಅಭಯ ಸಿಕ್ತು. ಸರ್ವೆ ಸಮೀಕ್ಷೆಯಾಗಿ ವಿಜಯೇಂದ್ರ ಪರವಾಗಿ ಬಂತು. ಒಂದು 75-80% ಸಪೋರ್ಟ್ ಸಿಕ್ತು ಅನ್ನೋ ವರದಿಗಳು ಬಂದವು. ಸರ್ವೆಯಲ್ಲೂ ಕೂಡ ಯತ್ನಾಳ್ ವಿಚಾರವಾಗಿ ಪರಿಶೀಲನೆ ಮಾಡ್ಕೊಂಡಿದ್ದಾರೆ ಅಮಿತ್ ಶಾ ಅನ್ನುವಂಥದ್ದೆಲ್ಲ ಬಂತು. ಇಷ್ಟೆಲ್ಲ ಆದಮೇಲೆ, ಉಚ್ಚಾಟನೆನೂ ಆದಮೇಲೆ ದಾರಿ ಕ್ಲಿಯರ್ ಅಲ್ಲ ಅಂದ್ಕೊಂಡ್ರೆ ಅಷ್ಟು ಸಲೀಸಿದೆಯಾ? ಈಗ 1 ವರ್ಷ ಸಮಯ ಸಿಕ್ಕಿದೆ. 1 ವರ್ಷದಲ್ಲಿ 100/100 ಮಾರ್ಕ್ಸ್ ತಗೊಳ್ಳೋ ರೀತಿಯಲ್ಲೇನು ರಾಜ್ಯ ನಾಯಕರ ಬಗ್ಗೆ ಅಷ್ಟು ಸಮಾಧಾನ ಇಲ್ಲ. ಸಿಕ್ಕಂಥ ಅಸ್ತ್ರಗಳನ್ನು ಯಶಸ್ವಿಯಾಗಿ ಆಡಳಿತ ಪಕ್ಷದ ವಿರುದ್ಧ ಪ್ರಯೋಗಿಸಿದ್ದಾರಾ ಅನ್ನೋದೊಂದು ಪ್ರಶ್ನೆ ಇದೆಯಲ್ವಾ? ಹನಿ ಟ್ರ್ಯಾಪ್ ಕೇಸ್ ಇರಬಹುದು, ಹೈಕಮಾಂಡಿಂದ ಸೂಚನೆ ಬರಬೇಕಾಯ್ತು ಇದನ್ನು ಜೋರಾಗಿ ಎತ್ಕೊಳ್ಳಿ ಅಂತ. ಇಂಥದ್ದು ಗಂಟೆಗೊಮ್ಮೆ, ದಿನಕ್ಕೊಮ್ಮೆ ಅನ್ನುವಂತೆ ಅಸ್ತ್ರಗಳು ಸಿಗ್ತಿದ್ದಾವೆ. ಆದರೂ BJP ಅಷ್ಟು ಸರಿಯಾಗಿ ಬಳಸ್ಕೊಂಡಿದೆಯಾ ಇಲ್ವಾ? ಈ ಪಾದಯಾತ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಮೂಡ ಕೇಸು, ಅದು ಇದು ಅಂತ, ವಾಲ್ಮೀಕಿ ಕೇಸ್ ಆ ಸಮಯದಲ್ಲಿ ಅದೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ಬಿಟ್ರೆ ಬೇರೆ ಇನ್ನಷ್ಟು ಅವಕಾಶಗಳಿದ್ದು ಅಲ್ಲ ಅನ್ನೋದೇ ಚರ್ಚೆ ಇರೋದು. ಸೊ ವಿಜಯೇಂದ್ರಗೆ ಅವಕಾಶ ಕೊಡೋದು ಫಿಕ್ಸಾ? ಬೊಮ್ಮಾಯಿಯವ್ರನ್ನ ಕರೆಸ್ಕೊಂಡು ಮಾತಾಡಿದ್ದು, ಮೋದಿಯವರು ಸೋಮಣ್ಣವ್ರ ಜೊತೆ ಮಾತಾಡಿದ್ದು, ಇದೆಲ್ಲವೂ ಕೂಡ ತಟಸ್ಥ ಬಣವನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಮಾತನಾಡಿದ್ದ, ಅಥವಾ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಇನ್ನೂ ಏನಾದರೂ ಸರ್ಪ್ರೈಸ್ ಕಾದಿದೆಯಾ ಅನ್ನೋದು ಈಗ ಕುತೂಹಲ. ಮೋದಿ ಭೇಟಿಗೆ ಇದೇ ಸಮಯದಲ್ಲಿ ವಿಜಯೇಂದ್ರಗೆ ಅವಕಾಶ ಸಿಕ್ಕಿದೆ, ಅವ್ರು ಇನ್ವೈಟ್ ಮಾಡಿ ಬಂದಿದ್ದಾರೆ. ಇದೆಲ್ಲ ನೋಡಿದ್ರೆ ವಿಜಯೇಂದ್ರಗೆ ಪಟ್ಟ ಗಟ್ಟಿಯಾದಂತೆ ಕಾಣಿಸ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಂತೂ. ಅದು ತುಂಬ ದಿನ ಏನೂ ಸಂಕಷ್ಟಗಳೇ, ಸವಾಲುಗಳೇ ಇಲ್ಲದೆ ಮುಂದುವರಿಯುತ್ತೆ ಅನ್ನೋದಕ್ಕಿಂತ ಈಗಂತೂ ವಿಜಯೇಂದ್ರ ಯಡಿಯೂರಪ್ಪ ಟೀಮ್ ಯಶಸ್ವಿಯಾಗಿದೆ ಶತ್ರುಗಳನ್ನು ಮಟ್ಟ ಹಾಕುವಲ್ಲಿ. ಇದ್ರ ಬಗ್ಗೆ ವಿಜಯೇಂದ್ರ ರಿಯಾಕ್ಷನ್ ಏನಪ್ಪ ಅಂತ ಕೇಳಿದ್ರೆ, ನಾನಂತೂ ಸಂಭ್ರಮಿಸಲ್ಲ, ಇದು ದುರದೃಷ್ಟಕರ. ಹೇಳಿದ್ದೆಲ್ಲ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಶಿಸ್ತಿನ ಪಾಠ ಮಾಡಿದ್ರು. BJP ಹೆಸರಾಗಿರೋದೇ ತ್ಯಾಗ ಮತ್ತು ಶಿಸ್ತಿಗೆ. ಹೀಗಿರುವಾಗ ಇಂತಹ ದಾರಿ ಹಿಡಿದವ್ರನ್ನ ಸಹಿಸ್ಕೊಳ್ಳೋಕ್ಕಾಗದೆ ಅನಿವಾರ್ಯವಾಗಿ ತಗೊಂಡಿರೋ ಕ್ರಮ ಇದು ದುರದೃಷ್ಟಕರ ಅಂತ ಬೇಸರ ಮಾಡ್ಕೊಳ್ತಿದ್ದೀನಿ ಅನ್ನೋ ಆನ್ಸರ್ ಕೊಟ್ಟರು ಅವರು. ಬಹಳ ಈ ಒಂದು ಬೆಳವಣಿಗೆ ಬಗ್ಗೆ ಬೇಸರನೇ ಆಗ್ತಾ ಇದೆ ಅಂತ. ಆ ಕಡೆ ಯತ್ನಾಳ್ ಹುಡುಕ್ತಾ ಇದ್ದಾರೆ,
ಇದು ಸತ್ಯವಂತರ ಕಾಲ ಅಲ್ಲ ಅಂತ ವಚನದ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಸೇವೆ ಮುಂದುವರಿಯಲಿದೆ, ಜನಕ್ಕೆ ನನ್ನ ಸೇವೆ ಮುಂದುವರಿಯುತ್ತೆ. ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದಕ್ಕೆ, ಉತ್ತರ ಕರ್ನಾಟಕದ ಪರ ಅಭಿವೃದ್ಧಿಯ ಧ್ವನಿ ಎತ್ತಿದ್ದಕ್ಕೆ ನನಗೆ ಈ ಶಿಕ್ಷೆ ಸಿಕ್ಕಿದೆ ಪಕ್ಷದಿಂದ. ಆದರೆ ನನ್ನ ಸೇವೆ ಖಂಡಿತ ನಿಲ್ಲಲ್ಲ, ಜನರ ಸೇವೆಯನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳುವ ಮೂಲಕ ಮುಂದಿನ ಹೆಜ್ಜೆ ಏನು ಅನ್ನೋದ್ರ ಬಗ್ಗೆ ಸುಳಿವು ಕೊಟ್ರ ಅನ್ನುವಂಥ ಚರ್ಚೆಯು ಶುರುವಾಗಿದೆ. ಪ್ರಾದೇಶಿಕ ಪಕ್ಷ ಅನ್ನೋದು ಹೇಳಿದಷ್ಟು ಸುಲಭ ಅಂತೂ ಅಲ್ಲ, ಆದರೆ ಪ್ರಯತ್ನ ಮಾಡ್ತಾರಾ? ಪ್ರಯತ್ನ ಮಾಡೋದಕ್ಕೆ ಈ ಟೀಮ್ ರಮೇಶ್ ಜಾರಕಿಹೊಳಿ, BP ಹರೀಶ್ ಇನ್ನಿತರರ ಟೀಮ್ ಏನಿದೆ ಅದು ಬರುತ್ತಾ ಹೊರಗಡೆ, ಅಥವಾ ಪಕ್ಷದಲ್ಲಿ ಇದ್ದುಕೊಂಡೇ ಯತ್ನಾಳ್ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಕೊಡುತ್ತಾ? ಪಕ್ಷ ಬಿಟ್ಟು ಹೋದರೆ ಅವ್ರಿಗೆ ಅಸ್ತಿತ್ವನೇ ಇರಲ್ಲ. ಈಗ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಗೂ ಹೋಗೋ ಪರಿಸ್ಥಿತಿಯಲ್ಲಿಲ್ಲ. ಸತೀಶ್ ಜಾರಕಿಹೊಳಿ ಅವರೇ ಮುಂದೆ ಯಾವುದಾದ್ರೂ ನಿರ್ಧಾರ ತಗೊಳ್ಳಬಹುದಾ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಿರುವಾಗ ಇನ್ನು ರಮೇಶ್ ಜಾರಕಿಹೊಳಿ ಅವರು BJP ಬಿಟ್ಟು ಹೋಗ್ತಾರೆ ಅಂತ ಅನಿಸಲ್ಲ. ಹಾಗಾಗಿ ಆಯಾ ನಾಯಕರ ಅಸ್ತಿತ್ವದ ಮತ್ತು ಐಡೆಂಟಿಟಿ ಪ್ರಶ್ನೆ ಆಗಿರೋದ್ರಿಂದ ಅವರು ಪಕ್ಷ ಬಿಟ್ಟು ಬಂದು ನೀರಿಂದ ಹೊರಬಂದ ಮೀನಂತ ಆಗೋದಕ್ಕೆ ಯಾರು ಬಯಸಲ್ಲ. ಇಷ್ಟು ದಿನ ಬೇರೆ, ಆದರೆ ಯತ್ನಾಳ್ ಅವ್ರನ್ನ ಹೊರದಬ್ಬಿರೋದ್ರಿಂದ ಈಗ ಸಪೋರ್ಟ್ ಹೀಗೆ ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದ ಪಂಚಾಮೃತ ನೋಡೋಣ, ವಿಜಯೇಂದ್ರ ಕೊಟ್ಟಿದ್ದಾರೆ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನಿರುವಂಥ ಸಾಧ್ಯತೆಗಳು ದಟ್ಟವಾಗಿವೆ. ಹಾಗಾಗಿ ಯತ್ನಾಳ್ ಏಕಾಂಗಿಯಾಗಿ ಏನನ್ನು ಮಾಡೋದು ಕಷ್ಟ. ಈ ಟೀಮ್ ಇಲ್ಲದೆ ಹಣಬಲ ಜನಬಲ ಹೊಂದಿಸೋದು ಅವ್ರಿಗೆ ಕಷ್ಟ. ಅವರು ಒಬ್ಬರೇ ಏಕಾಂಗಿಯಾಗಿ ಎಲ್ಲ ಪಕ್ಷ ಕಟ್ಟುವಷ್ಟು ಹಣಬಲ, ಆ ರೀತಿಯ ಸಾಮರ್ಥ್ಯ ಅವ್ರಿಗಿದೆ ಅಂತ ಅನಿಸಲ್ಲ. ಟೀಮ್ ಇದ್ದರೆ ಖಂಡಿತ ಒಂದು ಶಕ್ತಿ ಅಂತೂ ಇದ್ದೇ ಇರುತ್ತೆ. ಸೊ ಈ ಪಾಯಿಂಟಲ್ಲೇ ಇರೋದೀಗ ಕುತೂಹಲ. ಈಗ ಯತ್ನಾಳ್ ಡೆಲ್ಲಿಯಲ್ಲಿದ್ದಾರೆ, ವಾಪಸ್ ಬರ್ತಾ ಇದ್ದ ಹಾಗೆ ಅವರ ಮುಂದಿನ ನಡೆಯ ಬಗ್ಗೆ ಕ್ಲಾರಿಟಿ ಸಿಗಲಿದೆ. ಈ ಬೆಳವಣಿಗೆ ಆಗೋ ಸಮಯದಲ್ಲಿ ವಿಜೇಂದ್ರನೂ ಡೆಲ್ಲಿಯಲ್ಲಿದ್ದರು, ಯತ್ನಾಳ್ ಕೂಡ ಡೆಲ್ಲಿಯಲ್ಲಿದ್ದರು, ಬಟ್ ಬೇರೆ ಕೆಲಸಗಳಿಗೆ ಅಂತ ಹೇಳ್ಕೊಂಡಿದ್ದು. ಬಟ್ ಅಲ್ಲಿ ಒಳಗೊಳಗೇನೆ ಪ್ರಯತ್ನಗಳು ಆಗ್ತಾ ಇರುತ್ತೆ. ಈ ಮೆಸೇಜ್ ಈಗ ಕ್ಲಿಯರ್ ಆಗಿದೆ. ಕೊನೆಗೂ ಹೈಕಮಾಂಡ್ ಒಂದು ತೀರ್ಮಾನವನ್ನು, ಅದು ಅತಿ ದೊಡ್ಡ ತೀರ್ಮಾನವನ್ನೇ ಪ್ರಕಟಿಸಿದ್ದಾಗಿದೆ. ಸೊ ಯತ್ನಾಳ್ ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ಏನು ಮಾತಾಡ್ತಾರೆ, ಅವರ ಮಾತುಗಳು ಇನ್ನಷ್ಟು ಗಟ್ಟಿಯಾಗಬಹುದಾ, ಸ್ವತಂತ್ರರಾಗಿರೋದ್ರಿಂದ ಅವರ ಅಬ್ಬರ ಇನ್ನಷ್ಟು ಜೋರಾಗಬಹುದಾ ಅನ್ನೋದನ್ನು ಗಮನಿಸಬೇಕು. ಏನೇ ಮಾಡಿದ್ರೂ ಅವ್ರಿಗೆ ಪಕ್ಷ ಅನ್ನುವಂಥ ಒಂದು ಬಲವನ್ನೇ ಕಳ್ಕೊಂಡಿರೋದ್ರಿಂದ ಈಗ ಬಹುದೊಡ್ಡ ಸವಾಲೇ ಇದೆ. ಮುಂದೇನು ಹಾಗಾದರೆ? ಸಂಘಟನಾ ಕಾರ್ಯದರ್ಶಿಯನ್ನು ನೇಮಕ ಮಾಡಿ ಒಬ್ಬ RSSನ ಪ್ರಮುಖ ನಾಯಕನನ್ನು ಆ ಜಾಗದಲ್ಲಿ ಕೂರಿಸಿ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಕುರ್ಚಿಯಲ್ಲಿ ಮುಂದುವರೆಸಿ ಏಕಪಕ್ಷೀಯವಾಗಿ ವಿಜಯೇಂದ್ರ ಎಲ್ಲ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಸಂಪೂರ್ಣ ಸ್ವತಂತ್ರರು ಅಂತ ಬಿಡದೆ ಸಂಘಟನಾ ಕಾರ್ಯದರ್ಶಿಯ ಮೂಲಕ ಬ್ಯಾಲೆನ್ಸ್ ಮಾಡೋದು ಹೈಕಮಾಂಡ್ನ ಆಲೋಚನೆ ಇದ್ದಂತೆ ಕಾಣಿಸ್ತಾ ಇದೆ. ಸದ್ಯದ ಮಟ್ಟಿಗೆ ಇದೇ ಫೈನಲ್ ಫಾರ್ಮುಲಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯತ್ನಾಳ್ಗೆ ಈಗ 3ನೇ ಬಾರಿ ಪಕ್ಷ ಕೊಟ್ಟಿರುವ ಆಘಾತ ಅಲ್ವಾ ಇದು, 3ನೇ ಬಾರಿ ಉಚ್ಚಾಟನೆ. ಯತ್ನಾಳ್ ಅವ್ರಿಗೆ 2009ರಲ್ಲಿ ಯಡಿಯೂರಪ್ಪ ಮತ್ತು ಸಚಿವೆ ಶೋಭಾ ಕರಂದ್ಲಾಜೆ ಬಗ್ಗೆ ಮಾತಾಡಿ ಉಚ್ಚಾಟನೆಗೊಂಡಿದ್ರು. 2ನೇ ಬಾರಿ 2016ರಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಕ್ಕೆ ಉಚ್ಚಾಟನೆ ಆದರು. ಈಗ ಮತ್ತೆ ಈ ರೀತಿ ಬೆಳವಣಿಗೆಯಲ್ಲಿ ಉಚ್ಚಾಟಿಸಲ್ಪಟ್ಟಿದ್ದಾರೆ. ಸೊ ಅವ್ರಿಗೆ ಈ ಉಚ್ಚಾಟನೆಯ ಅನುಭವ ಸಿಕ್ಕಾಪಟ್ಟೆ ಇದೆ. ಮುಂದೇನು ಮಾಡ್ತಾರೆ? ತಮ್ಮ ಅನಿವಾರ್ಯತೆ ಪಕ್ಷಕ್ಕಿದೆ ಅನ್ನೋ ಮಟ್ಟಿಗೆ ಶಕ್ತಿಯನ್ನು ಸಂಘಟಿಸಿ ತೋರಿಸ್ತಾರ ಅನ್ನೋದೇ ಕುತೂಹಲ, ಈಗಿರುವಂಥ ಸವಾಲು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.